ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯನ್ನೆಲ್ಲ ಹಾಕುತ್ತೆ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ರಾಣನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಜಿತ್ ಹೋಗಿರಬೇಕಾದ್ರೆ ಅಜಿತ್ಗೆ ಏನು ಸ್ಟೇಷನಿಂದ ಕಾಲ್ ಬರುತ್ತೆ. ಅಜಿತ್ ನೀವು ಟ್ರಾನ್ಸ್ಫರ್ ಆಗಿದೆ, ಡೆಹಲಿಗೆ ನಿಮಗೆ ಪ್ರಮೋಷನ್ ಆಗಿಬಿಟ್ಟು ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಸರ್, ನಾನು ಮಾಫಿಯಾ ರಾಣ ಹಾಗೂ ಅವ್ರ ಸಾಕ್ಷಿ ಅವ್ರ ಮಗಳನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇನೇ ಕೆಲಸ ಇರಲಿ ಏನೇ ಇದ್ರೂ ಕೂಡ ನೀವು ಪ್ರಮೋಷನ್ ಆದಮೇಲಿಂದ ರೂಲ್ಸ್ ಪ್ರಕಾರ ನೀವು ಅವ್ರನ್ನ ಅರೆಸ್ಟ್ ಮಾಡೋಂಗಿಲ್ಲ. ಸೊ ನೀವು ಎಲ್ಲಿದ್ದೀರೋ ಯಾವ ಟೈಮಲ್ಲಿ ಹೇಗಿದ್ದೀರೋ ಹಂಗೇ ನೀವು ಕೂಡ ಸ್ಟೇಷನಿಗೆ ರಿಟರ್ನ್ ಆಗಿ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಫೋನಿಂದ ಕೂಡ. ಅದಕ್ಕೆ ಇಲ್ಲ ಸರ್, ನಾನು ಅವ್ರು ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿದಾಗ, ಮಿಸ್ಟರ್ ಅಜಿತ್, ನಾನು ನಿಮಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ, ನಿಮಗೆ ಆಲ್ರೆಡಿ ಪ್ರಮೋಷನ್ ಆಗಿ ಡೆಹಲಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ರೂಲ್ಸ್ ಪ್ರಕಾರ ನೀವು ಮಾಡೋಕ್ಕಾಗ್ತಿಲ್ಲ, ನೀವು ಅರೆಸ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ನಿಮಗೆ ಡೆಹಲಿಗೆ ಹೋಗೋದಕ್ಕೆ ನಿಮಗೆ 1 ವೀಕ್ ಟೈಮ್ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಾದಮೇಲಿಂದ ನೀವು ಡೆಹಲಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬೋದು ಅಂತ ಹೇಳ್ತಿರ್ತಾರೆ. ಸೊ ನೀವು ಬಂದುಬಿಟ್ಟು ಸ್ಟೇಷನಿಗೆ ಬಂದು ರಿಪೋರ್ಟ್ ಆಗಿ ಅಂತ ಹೇಳಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೆ ಏನು ಮಾತಾಡಬೇಕು ಏನು ಮಾಡಬೇಕಂತ ಗೊತ್ತಾಗ್ತಾನೆ ಸುಮ್ಮನೆ ನಿಂತಿರ್ಬೇಕಾದ್ರೆ ಈ ಕಡೆ ರಾಣ ಕೂಡ ಹೇಳ್ತಾ ಇರ್ತಾರೆ, ನಾನು ದೊಡ್ಡ ಟ್ರಾನ್ಸ್ಫಾರಮ್ ಇದ್ದಂಗೆ, ನನಗೆ ಮುಟ್ಟಕ್ಕೆ ಬಂದೆ ಅಂದರೆ ನೀನು ಭಸ್ಮ ಆಗಿ ಹೋಗ್ಬಿಡ್ತೀಯ. ಹಾಗೆ ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇರು. ನನಗೆ ಅರೆಸ್ಟ್ ಮಾಡೋದಕ್ಕಾಗಲಿ ಏನಾದರೂ ಮಾಡಬೇಕು ಅಂತಂದರೆ ಇನ್ನೂ ಅಳ್ಳಾಡಿ ಹೋಗ್ತೇ ಇಲ್ಲಿಂದ ಅಂತ ಹೇಳ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ನೀವು ಹಿಂಗೆ ಟ್ರಾನ್ಸ್ಫರ್ ಆಗಿರೋದಕ್ಕೆ ಅಂತ ಹೇಳ್ಬಿಟ್ಟು ರಾಣ ಕೂಡ ಹೇಳ್ತಾ ಇರ್ತಾರೆ. ರಾಣ ಮಾತಾಡ್ತಿರೋದಕ್ಕೂ ಈ ಕಡೆ ಅಜಿತ್ಗೆ ಏನು ಮಾತಾಡಬೇಕಂತನೂ ಕೂಡ ಗೊತ್ತಾಗ್ತಿರಲ್ಲ. ಅವನು ಕೂಡ ಸುಮ್ಮನೆ ದಂಗಾಗಿ ಅವನು ಕೂಡ ನಿಂತ್ಕೊಂಡಿರ್ತಾರೆ. ನೆಕ್ಸ್ಟ್ ಟೈಮಿಂದ ಈ ರಾಣನ ಮುಟ್ಟಬೇಕಂತ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮುಟ್ಟಬೇಕು, ಯೋಚನೆ ಮಾಡಿ ನನ್ನ ವಿಷಯಕ್ಕೆ ಕೈ ಹಾಕಬೇಕಾ ಇಲ್ವ ಅಂತ ಯೋಚನೆ ಮಾಡಬೇಕು. ಏನು ಮಾಡೋದು, ನೀನು ಹೊಸೊಬ್ಬ ಹುಡುಗ, ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಏಜ್ ಆಗಿದೆ, ಅದಕ್ಕೆ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ರಾಣ ಕೂಡ ಹೇಳ್ತಾ ಇರ್ತಾರೆ. ಸೊ ಇವಾಗ ನಿಮಗೆ ಹೇಗಿದ್ರು ನ್ಯೂಸ್ ಗೊತ್ತಾಗಿದೆ ತಾನೆ, ನೀವು ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ಬಿಟ್ಟು ರಾಣ ಕೂಡ ಹೇಳ್ತಾ ಇರ್ತಾನೆ. ಅಜಿತ್ ಕೂಡ ಒಂದು ಮಾತು ತುಟುಕ್ ಪಿಟುಕ್ ಅಂದೇ ಅವನು ಕೂಡ ಅಲ್ಲಿಂದ ಹೋಗ್ತಾರೆ. ರಾಣ ಹೇಳ್ತಾನೆ ಅವ್ರ ಬಾಡಿಗಾರ್ಡ್ಗೆ, ಅವನಿಗೆ ಮೇನ್ ಡೋರ್ ಎಲ್ಲಿದೆ ಅಂತ ತೋರಿಸ್ಕೊಡೋಗಿ ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಸೊ ಅದೇ ಟೈಮ್ಗೆ ಈ ಕಡೆ ಸತ್ಯ ಈ ಕಡೆ ಸಾಕ್ಷಿನೂ ಕೂಡ ಅವನಿಗೆ ಚಿಟಿಕೆ ಹೊಡೆದ್ಬಿಟ್ಟು ಕರೆದು ನಿಲ್ಲಿಸ್ತಾಳೆ. ನೆಕ್ಸ್ಟ್ ಟೈಮಿಂದ ಈ ಕಡೆ ನೀನು ತಲೆ ಹಾಕಿ ಕೂಡ ಮಲಗಬಾರ್ದು, ನೀನು ಏನಾದರೂ ಅಕಸ್ಮಾತ್ ತಲೆ ಹಾಕ್ತೆ ಅಂದರೆ ನಿನ್ನ ತಲೆನೇ ಇರಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಎದುರಿಸಿ ಅಲ್ಲಿಂದ ಕಳಿಸ್ತಾಳೆ. ಇಬ್ಬರು ಕೂಡ ಖುಷಿಯಿಂದ ಇರ್ತಾರೆ. ಸೊ ಅದೇ ಟೈಮ್ಗೆ ಈ ಕಡೆ ರಾಣನು ಕೂಡ ಮನೆಯಿಂದ ಆಚೆ ಬಂದ ಮೇಲಿಂದ ಸಾಕ್ಷಿ ಕೂಡ ಜೊತೆಲೇ ಬರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅಶ್ವಿನಿ ಕೂಡ ದೇವಿಯಾನಿ ಇಬ್ಬರು ಕೂಡ ಬರ್ತಾರೆ. ತುಂಬ ಥ್ಯಾಂಕ್ಸ್ ರಾಣ ಅವರೇ, ನೀವು ಕೆಲಸ ಮಾಡಿದ್ದಕ್ಕೆ, ಏನು ಅಜಿತ್ಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾರೆ. ಯಾಕೆ ಅಂತ ಕೇಳಿದಾಗ, ಏನಿಲ್ಲ, ನಿಮ್ಮನ್ನೇನಾದರೂ ಅರೆಸ್ಟ್ ಮಾಡೋಕ್ಕೆ ಬಂದಾಗ ಲಾಸ್ಟಲ್ಲಿ ನನ್ನ ಜೈಲಿಗೆ ಕಳಿಸೋ ಥರ ಇರುತ್ತೆ ಅಲ್ವಾ. ಸೊ ಎಲ್ಲಿ ನಾನು ಕೂಡ ಜೈಲಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಟೆನ್ಷನ್ ಆಗಿತ್ತು. ಸೊ ನೀವು ತುಂಬ ದೊಡ್ಡ ಪ್ಲ್ಯಾನ್ ಮಾಡಿ ತುಂಬ ತಲೆ ಉಪಯೋಗಿಸ್ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ದೇವಿಯಾನಿ ಈ ಕಡೆ ರಾಣಾಗೆ ಹೇಳ್ತಿರ್ಬೇಕಂದ್ರೆ, ನಾನು ಅಂದರೆ ಸುಮ್ಮನೆ ರಾಣನ ವಿಷಯಕ್ಕೆ ಯಾರೇ ಕೈ ಹಾಕಿದ್ರು ಕೂಡ ನಾನಂತೂ ಸುಮ್ಮನೆ ಬಿಡಲ್ಲ. ನಂದು ವಿಷಯ ಏನಿದೆ ನಾನು ಡೀಲ್ ಮಾಡ್ತೀನಿ ಅಷ್ಟೇ. ನನ್ನ ವಿಷಯ ಮಾಡೋ ತನಕ ನಾನು ಯಾರಿಗೂ ನನ್ನ ಹತ್ರ ಮುಟ್ಸೋದಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಓಕೆ, ನಾವೀಗ ಮನೆಗೆ ಹೊಡ್ತೀವಿ ಅಂತ ಹೇಳಿ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ ಸಾಕ್ಷಿ ಇದರೊಳಗೆ ಯಾಕೆ ಅಂತ ಕೇಳ್ತಿರ್ತಾಳೆ. ಹಾಗಾದರೆ ಈಗ ಆಲ್ರೆಡಿ ಒಂದು ಟ್ರಾನ್ಸ್ಫರ್ ಆಗಿರೋ ವಿಷಯ ಎಲ್ರಿಗೂ ಗೊತ್ತಿರುತ್ತೆ ಮನೇಲಿ. ಸೊ ನಾವು ಹೋಗಿಲ್ಲ ಅಂತ ಅಂದರೆ ಸ್ವಲ್ಪ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿರ್ತಾರೆ. ಅಸಲು ಈ ಕಡೆ ಟ್ರಾನ್ಸ್ಫರ್ ಆಗಿರೋ ವಿಷಯ ಪ್ರತಿಯೊಂದನ್ನು ಕೂಡ ಈ ಕಡೆ ಮನೆಗೆ ಬಂದಮೇಲಿಂದ ಈ ಕಡೆ ಅಜಿತ್ ಕೂಡ ಎಲ್ಲರ ಮುಂದೆನೂ ಹೇಳ್ತಾ ಇರ್ತಾನೆ, ಈ ಕಡೆ ನಿಮಗೆ ದೆಹಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಇನ್ಸ್ಪೆಕ್ಟರ್ ಪ್ರಮೋಷನ್ ಆಗಿದೆ ಅಂತ ಕೂಡ ಕಾಲ್ ಮಾಡಿದ್ದಾರೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ತುಂಬ ಶಾಕ್ ಆಗ್ತಾರೆ. ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಮನೆಯವರೆಲ್ಲರೂ ಕೂಡ. ಅಸಲು ಈ ಕಡೆ ಭೂಮಿ ಕೂಡ ಹೇಳ್ತಿದ್ದಾರೆ, ನೀವು ದೆಹಲಿಗೆ ಅಷ್ಟು ದೂರ ಟ್ರಾನ್ಸ್ಫರ್ ಆಗಿ ಅಷ್ಟು ದೂರ ಹೋಗಲೇಬೇಕಾ ನೀವು ಒಬ್ಬರೇ ಅಂತ ಹೇಳಿ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಸಂಗೀತನೂ ಕೂಡ ಎಲ್ಲನೂ ಕೇಳಿಸ್ಕೊತಾ ಇರ್ತಾಳೆ. ಈ ಕಡೆ ಅಲ್ಲ ಸರ್, ನೀವು ಯಾಕೆ ರಾಣನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ನೀವು ರಾಣನ ಯಾಕೆ ಅರೆಸ್ಟ್ ಮಾಡಲಿಲ್ಲ, ನಿಮ್ಗೆ ಯಾಕೆ ಪ್ರಮೋಷನ್ ಆಯಿತು, ಅಲ್ಲ ನೀವು ಎಂತಕ್ಕೆ ಟ್ರಾನ್ಸ್ಫರ್ ಆಗಿ ಹೋದ್ರಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಕೂಡ ಹೋಗಿ ಈ ಕಡೆ ಅಜಿತ್ ಹತ್ರ ಹೋಗಿ ಕುತ್ಕೊಂಡು ಹೇಳ್ತಿರ್ತಾಳೆ, ಲೋ ಬೇಡ ಕಣ, ನೀನು ಇರೋದೇ ಒಬ್ಬನೇ ಮಗ ಕಣ, ನೀನು ಯಾಕೆ ಯಾರಿಗೂ ಏನೂ ಗೊತ್ತೇ ಇಲ್ಲ ನನ್ನ ಹತ್ರ, ಯಾವುದೋ ದೇಶಕ್ಕೆ ಹೋಗ್ಬಿಟ್ಟು ಯಾವುದೋ ಊರಿಗೆ ಹೋಗ್ಬಿಟ್ಟು ನೀನು ಯಾಕೆ ಇರಬೇಕು, ನೀನು ಅನ್ಕೊಂಡು ಮುಂದೆನೇ ಇದ್ಬಿಡು, ನೀನು ಇದನ್ನೇ ಕೆಲಸ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ನಿನಗೇನಾದರೂ ತಲೆ ಕೆಟ್ಟಿದ್ದೆ, ನಾನು ಯೂನಿಫಾರ್ಮ್ ಹಾಕ್ಕೊಂಡಿರೋದು ಏನಕ್ಕೆ, ಈ ಭಾರತಾಂಬೆಯ ಅದು ಈ ಜನಗಳನ್ನೆಲ್ಲ ಕಾಪಾಡೋದಕ್ಕೋಸ್ಕರ ಅಂಥದ್ರಲ್ಲಿ ನೀನು ಇದೇ ಕೆಲಸ ಬಿಟ್ಬಿಡು ಅಂತ ಹೇಳ್ತಿದ್ದಿಲ್ಲ, ನಿನಗೇನು ಅನ್ನಿಸ್ತಿಲ್ವಾ ಅಮ್ಮ, ನಿನಗೆ ಹೆಂಗೆ ನಾನು ಮುಖ್ಯನೋ ಹಂಗೆ ಜನಗಳಿಗೂ ನಾನು ಮುಖ್ಯನೇ, ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸಬೇಕಾಗಿರೋದು ನನ್ನ ಕರ್ತವ್ಯ, ನನ್ನ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಅವರು ತಡೀತಿದ್ದಾರೆ ಅಷ್ಟೇ ಹೊರತು ಬೇರೆ ಇನ್ನೇನೂ ಇಲ್ಲ. ನನಗೆ ಅದು ಹೆಂಗೆ ಕೆಲಸ ಬಿಟ್ಬಿಡೋಕ್ಕಾಗುತ್ತೆ ಹೇಳು ಅಂತ ಹೇಳ್ತಾ ಇರ್ತಾನೆ.
ಅಲ್ಲ ಕಣೋ, ನೀನು ಈ ಕೆಲಸ ಬಿಟ್ಟು ಹೋಗ್ಬಿಟ್ಟೆ, ನಿನ್ನನ್ನೇ ನಂಬ್ಕೊಂಡು ಬಂದಿರೋ ಆ ಕಾಲೋನಿ ಜನಗಳ ಕತೆ ಏನು ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಕೂಡ ಕೇಳ್ತಿರ್ತಾರೆ. ಅಮ್ಮ, ನಾನು ಮಾತಾಡ್ತಿರೋ ವಿಷಯ ಏನು ಅಂದರೆ, ನೀನು ಏನು ಅಂದ್ರೂ ನೀನು ಅರ್ಥನೇ ಮಾಡ್ಕೊತಿಲ್ಲ. ನನಗೆ ಟ್ರಾನ್ಸ್ಫರ್ ಆಗ್ತಿರೋದು ವಿಷಯ ರಾಣಗೆ ಹೇಗೆ ಗೊತ್ತಾಯಿತು ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ರಾಣಗೆ ನಾನು ಅರೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ದು, ನಾನು ಯಾಕೆ ಅರೆಸ್ಟ್ ಮಾಡಿದೆ, ಹಾಗೆ ಬರೋಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡ್ಕೊಂಡು ಕೂತಿದ್ರಿ. ನೀನು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಲ್ಲ ಅಮ್ಮ ಅಂತ ಹೇಳಿದಾಗ, ಈ ಕಡೆ ದೇವಿಯಾನಿ ಇದ್ದವಳು ಕೂಡ, ಅಲ್ಲ ಅಜಿತ್, ನೀನು ಟ್ರಾನ್ಸ್ಫರ್ ಆಗಿ ಹೋಗಲೇಬೇಕಾ, ನಿಂಗೆ ಯಾಕೆ ಟ್ರಾನ್ಸ್ಫರ್ ಕೊಟ್ಟರು ಅಂತ ಕೇಳೋ ದೇವಿಯಾನಿ ಕೂಡ ಕೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅವ್ರ ಅಪ್ಪನೂ ಕೂಡ ಹೇಳ್ತಾ ಇರ್ತಾರೆ. ಅದೇ ನಾನು ರಾಣ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ, ರಾಣಂಗೆ ಮೋಸ್ಟ್ಲಿ ಗೊತ್ತಾಯ್ತಾ ಅಂತ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ನನಗೆ ಗೊತ್ತಿಲ್ಲ, ನಾನು ರಾಣನ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ಮೇಲೆ ನಾನು ರಾಣನ ಅರೆಸ್ಟ್ ಮಾಡಬೇಕಿತ್ತು. ಈಗ ನಾನು ನಂಬ್ಕೊಂಡು ಬಂದಿರೋ ಕಾಲೋನಿ ಜನಗಳ ಕತೆ ಏನಾಗಬೇಕು ಹೇಳು ಅಂತ ಹೇಳಿ ಈ ಕಡೆ ಅವಳು ಕೂಡ ಹೇಳ್ತಾ ಇರ್ತಾನೆ. ನಾನು ಹೀಗೆ ಹೋಗ್ಬಿಟ್ಟು ಇಲ್ಲಿರೋ ಇನ್ಸ್ಪೆಕ್ಟರ್, ನೆಕ್ಸ್ಟ್ ಬರೋ ಇನ್ಸ್ಪೆಕ್ಟರು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ಕೂಡ ಅವರೇ ದುಡ್ಡು ಕೊಟ್ಕೊಂಡು ಅವರೇ ರಾಣನ ಕಡೆನೇ ಸೇರ್ಕೊಂಡ್ಬಿಟ್ಟು ಜನಗಳ ಕತೆ ಏನಾಗಬೇಕು, ನಾನು ತೊಗೊಂಡಿರೋ ಕೇಸಸ್ಗಳು ಕತೆ ಏನಾಗಬೇಕು, ನನ್ನ ಕೇಸಸ್ಗಳು ತೊಗೊಂಡಿರೋ ಕತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇರೋದು, ಆಮೇಲೆ ಏನಾಗಬೇಕು ಹೇಳು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಈ ಕಡೆ ಕೇಳ್ತಾ ಇರ್ತಾನೆ ಈ ಕಡೆ ಅಜಿತ್ ಕೂಡ. ಅದೇ ಟೈಮ್ಗೆ ಇಲ್ಲ, ನಾನು ಕೆಲಸ ಮಾಡಲೇಬೇಕು, ನಾನು ಈ ಮೋಸ ಆದೆ, ಹಿಂಗೆ ನಾನು ರಾಣನ ಅರೆಸ್ಟ್ ಮಾಡದೆ ಇರೋದಕ್ಕಾಯಿತು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಲೇಬೇಕು, ರಾಣನ ಅಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ, ಅಲ್ಲ ಸಾಹೇಬ್ರೆ, ನೀವು ರಾಣನ ಅರೆಸ್ಟ್ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಯಾರು, ಅಷ್ಟು ಬೇಗ ನಿಮಗೆ ಟ್ರಾನ್ಸ್ಫರ್ ಕೊಡಿಸಿರೋದು ಯಾರು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಕ್ವಶನ್ ಮಾಡಿ ಕೇಳ್ತಿರ್ಬೇಕಾದ್ರೆ, ಆವಾಗ ಅಜಿತ್ಗೆ ಈ ಕಡೆ ದೇವಿಯಾನಿಗೂ ಕೂಡ ಒಂಥರ ಈ ಕಡೆ ಕೋಪ ಬರ್ತಿರುತ್ತೆ ಭೂಮಿ ಮೇಲೆ. ಭೂಮಿ ಯಾಕೆ ಪದೇ ಪದೇ ಇದನ್ನೆಲ್ಲ ಕೆದಕ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅಸಲು ಈ ಕಡೆ ಏನೋ ಅಜಿತ್ಗೂ ತುಂಬ ಕೋಪ ಬಂದುಬಿಟ್ಟಿರುತ್ತೆ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲರೂ ತುಂಬ ಶಾಕಲ್ಲೇ ಇರ್ತಾರೆ. ಎಲ್ಲರೂ ಈ ಕಡೆ ಹೋಗಲೇಬೇಕಾ, ನೀನು ಟ್ರಾನ್ಸ್ಫರ್ ಹೋಗಲೇಬೇಕಾ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಕೂಡ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ, ಅಲ್ಲ ಸಾಹೇಬ್ರೆ, ನೀವು ರಾಣನ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದು ಮನೆಯವ್ರಿಗೆ ಅಷ್ಟೇ ಗೊತ್ತಿತ್ತು, ಅಷ್ಟು ಬೇಗ ನಿಮ್ಗೆ ಅಷ್ಟು ಬೇಗ ಟ್ರಾನ್ಸ್ಫರ್ ಮಾಡಿ ಪ್ರಮೋಷನ್ ಕೊಡಿಸಿರೋದು ಯಾರು, ಯಾರಿಗೆ ಅಷ್ಟು ಬೇಗ ಅವ್ರಿಗೆ ಯಾರು ವಿಷಯ ತಲುಪಿಸಿದ್ದಾರೆ, ಯಾರು ಇರ್ಬೋದು ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಕೇಳಿದಾಗ, ಅಲ್ಲ ನೀವು ಹೋಗೋಕ್ಕೆ ಮುಂಚೆ ಅವ್ರಿಗೆ ಹೆಂಗೆ ಗೊತ್ತಾಯಿತು, ಅಲ್ಲ ನೀವು ಹೋಗ್ತಿದ್ದೀರಂತ ಯಾರಾದರೂ ನಿಮ್ಮಿಂದ ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ಹೇಳಿದ್ರೆ ಅಂತ ಹೇಳಿರ್ಬೇಕಾದ್ರೆ ದೇವಿಯಾನಿಗೆ ತುಂಬ ಶಾಕ್ ಆಗುತ್ತೆ. ದೇವಿಯಾನಿಗೆ ಎಲ್ಲಿ ನನ್ನ ಬುಡಕ್ಕೆ ಬರುತ್ತೆ, ಎಲ್ಲಿ ನನ್ನ ಮೇಲೆ ತಪ್ಪು ತಿಳ್ಕೊತಾನೆ ಅಂತ ಹೇಳ್ಬಿಟ್ಟು ಇದು ಅಜಿತ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಸಲು ಈ ಕಡೆ ಅಜಿತ್ ಅಪ್ಪ ಕೂಡ ಹೇಳ್ತಾರೆ, ನಾನು ಆಲ್ರೆಡಿ ಏನು ರಾಣ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಅಂತ ಹೇಳ್ತಿದ್ದೆ, ರಾಣ ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡ್ತಿದ್ದೆ, ಮೋಸ್ಟ್ಲಿ ನನ್ನಿಂದ ನಿಂದ್ರು ಗೊತ್ತಾಯ್ತಾ ಅಂತ ಹೇಳಿ ಕಡೆ ಹೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ನಿನ್ನಿಂದ ಗೊತ್ತಾಗಿಲ್ಲ, ಯಾಕಂದರೆ ನಾನು ಹೋದಾಗಲೇ ನೀನು ಅಷ್ಟರಲ್ಲೇ ನೀನು ರಾಣ ಅವ್ರಿಗೆ ನೀನು ಫೋನ್ ಮಾಡ್ತಿದ್ದೆ, ಆವಾಗ ನಾನು ಅಲ್ಲೇ ಇದ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿದ್ದಾರೆ. ನಾನು ಭೂಮಿಗೆ ಅಷ್ಟೇ ಹೇಳಿದ್ದೆ, ಆಮೇಲೆ ನಾನು ಮನೆಯವ್ರಿಗೆ ಅಷ್ಟೇ ಹೇಳ್ತು, ಮನೆಯವ್ರಿಗೆ ಅಷ್ಟೇ ಬಿಟ್ಟು ಬೇರೆ ಇನ್ಯಾರಿಗೂ ಗೊತ್ತಿರಲಿಲ್ಲ ವಿಷಯ, ಯಾರು ಹೋಗಿ ಹೇಳಿರ್ಬೋದು, ಯಾರು ವಿಷಯ ತಲುಪಿಸಿರ್ಬೋದು ಅಷ್ಟು ಬೇಗ, ಇಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಇದ್ದಾರಾ ಮನೇಲಿ ಯಾರಾದರೂ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಿರ್ತಾನೆ. ಅಲ್ಲ ಯಾರು ಇರ್ಬೋದು, ಮನೇಲಿ ಯಾರಾದರೂ ಹೇಳಿರ್ಬೋದಾ, ಅವ್ನಿಗೆ ಏನಾದರೂ ಬೇರೆ ವಿಷಯ ಏನಾದರೂ ಗೊತ್ತಾಯ್ತಾ ಅಂತ ಈ ಕಡೆ ಸಂಗೀತ ಕೂಡ ಕೇಳ್ತಿರ್ಬೇಕಾದ್ರೆ, ಗೊತ್ತಿಲ್ಲ ಅಮ್ಮ, ಅಷ್ಟು ಬೇಗ ಯಾರಿಗೆ ಆ ವಿಷಯ ಗೊತ್ತಾಯಿತು, ಅವನಿಗೆ ಹೆಂಗೆ ಹೇಳಿದ್ರು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ನಾನು ಭೂಮಿಗೆ ಬಿಟ್ಟರೆ ಮನೆಯವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಹೇಳಿರಲಿಲ್ಲ, ಅಷ್ಟು ಬೇಗ ಅಪ್ಪನೂ ಕೂಡ ಹೇಳೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ನಾನು ಹೋದ ಮೇಲಿಂದ ಅಪ್ಪ ಅವನಿಗೆ ಫೋನ್ ಮಾಡಿ ಹೇಳಿದ್ದು ನಾನು ಅಲ್ಲೇ ಇದ್ದೆ, ಅದಾದಮೇಲೆ ಅವನಿಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ತುಂಬ ಯೋಚನೆ ಮಾಡ್ಕೊಂಡೇ ನಿಂತಿರ್ತಾನೆ. ಹೆಂಗೆ ಗೊತ್ತಾಯಿತು, ನಾನು ಅರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಾಣಾಗೆ ಹೇಗೆ ಗೊತ್ತಾಯಿತು, ನಾನು ಕಾನ್ಫಿಡೆಂಟಲ್ಲೇ ಇಟ್ಟಿದ್ದು, ಯಾರು ಹೋಗಿ ಹೇಳಿದ್ರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಂಡಿರ್ಬೇಕಾದ್ರೆ ರೂಮಿಗೆ ಹೊರಟೋಗ್ತಾನೆ. ಅದೇ ಟೈಮ್ಗೆ ಭೂಮಿ ಕೂಡ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದಾಗ ಈ ಕಡೆ ದೇವಿಯಾನಿಗೆ ನನ್ನ ಮೇಲೆ ಡೌಟ್ ಬರದೆ ಹೋದರೆ ಸಾಕು ಅಂತ ಹೇಳ್ಬಿಟ್ಟು ಅವಳು ಕೂಡ ಹುಷಾರಾಗಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಅಜಿತ್ ರೂಮಲ್ಲಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಇವನಿಗೆ ಮತ್ತೆ ಪ್ರಮೋಷನ್ ಆಗಿರೋ, ಟ್ರಾನ್ಸ್ಫರ್ ಆಗಿದೆ, ನೀನು ಡೆಹಲಿಗೆ ಟ್ರಾನ್ಸ್ಫರ್ ಆಗಿದೆ, ನೀನು ಏನು ಕೇಸ್ ಇದೆ ಅದನ್ನೆಲ್ಲ ಬಿಟ್ಟು ಅಲ್ಲಿಂದ ಹಂಗೆ ಹೊರಟೋಗು ಅಂತ ಹೇಳ್ಬಿಟ್ಟು ಹೇಳಿರೋದು ಪ್ರತಿಯೊಂದನ್ನು ಕೂಡ ಈ ಕಡೆ ಅಜಿತ್ ಕೂಡ ಒಬ್ಬನೇ ಕೂತ್ಕೊಂಡು ನೆನ್ಪು ಮಾಡ್ಕೊತಾ ಇರಬೇಕಾದ್ರೆ ಭೂಮಿ ಕೂಡ ಅದೇ ಟೈಮ್ಗೆ ಬರ್ತಾಳೆ. ಭೂಮಿ ಕೂಡ ಅದೇ ಟೈಮ್ಗೆ ಬಂದಾಗ, ಅಲ್ಲ ಸರ್, ನೀವು ಅಷ್ಟು ದೂರ ಹೋಗಲೇಬೇಕಾ, ನೀವು ಟ್ರಾನ್ಸ್ಫರ್ ಆಗಿ ಹೋಗಲೇಬೇಕಾ ಅಂತ ಹೇಳ್ತಾ ಇರ್ತಾಳೆ. ಭೂಮಿ ಕೂಡ ಸಾಹೇಬ್ರಿಂದ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟು ನಾನು ಕೂಡ ಅವ್ರ ಜೊತೆ ಹೋಗ್ಬೇಕಾ, ಹಂಗಾರೆ ಅಮ್ಮನ ಸ್ಟೇಷನಿಂದ ಬಿಡ್ಸೋದು, ಜೈಲಿಂದ ಬಿಡ್ಸೋದು ಯಾರು ಏನು ಅಂತ ಯೋಚನೆ ಮಾಡಿ ಅವಳು ಕೂಡ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಸತ್ಯ ಕೂಡ ಬರ್ತಾರೆ. ಸತ್ಯ ಕೂಡ ಬಂದ್ಬಿಟ್ಟು, ಸಾರಿ ಅಜಿತ್, ನಿಂಗೆ ಈ ಥರ ಪ್ರಮೋಷನ್ ಆಗಿದ್ದ ವಿಷಯಕ್ಕೆ ನನಗೆ ತುಂಬ ಶಾಕ್ ಆಯಿತು ಅಂತೇಳಿ, ಅದರಲ್ಲೂ ರಾಣ ಅರೆಸ್ಟ್ ಮಾಡೋಕ್ಕೆ ಮಾಫಿಯಾ ರಾಣನ ಅರೆಸ್ಟ್ ಮಾಡೋಕ್ಕೆ ಹೋಗಿರೋದು ನಿನಗೆ ಈ ಥರ ಹಿಂಗಾಯ್ತಲ್ಲ, ಅಲ್ಲ ನಾಯಿಗೆ ಅಂದರೆ ಈ ಥರ ಅನ್ಯಾಯ ಆಗೋದನ್ನು ತಡೆಯೋದು ಯಾರೂ ಇಲ್ವಾ, ಎಲ್ಲನೂ ಕೂಡ ಸತ್ಯ ಪರವಾಗಿ ನಿಂತಿರ್ಬೇಕಾದ್ರೆ ಯಾರು ಅನ್ಯಾಯದ ಪರವಾಗಿ ಯಾಕೆ ಎಲ್ಲರೂ ಕೂಡ ನಿಂತಿರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸತ್ಯನ, ಇಲ್ಲಿ ಏನೋ ರಾಂಗ್ ಇನ್ಫಾರ್ಮೇಷನ್ಸ್ ಆಗಿದೆ, ನನಗೆ ಏನು ಯೋಚನೆ ಆಗ್ತಿದೆ ಅಂತ ಅಂದರೆ, ನನಗೆ ಟ್ರಾನ್ಸ್ಫರ್ ಆಗಿರೋದಕ್ಕೆ ನನಗೇನು ಯೋಚನೆ ಆಗ್ತಿಲ್ಲ, ಆದರೆ ಬಟ್ ನನ್ನನ್ನೇ ನಂಬ್ಕೊಂಡು ಎಷ್ಟೊಂದು ಜನ ಇದೇ ಥರ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾರೆ, ಅವ್ರ ಕತೆ ಏನಾಗಬೇಕು ನೆಕ್ಸ್ಟು,
ನನ್ನ ಜಾಗಕ್ಕೆ ಬೇರೆಯವ್ನು ಬರೋನು ಅವನು ಕೂಡ ಏನಾದರೂ ರಾಣನ ಕಡೆನೇ ಇದ್ಬಿಟ್ಟಿದ್ರೆ, ರಾಣನ ದುಡ್ಡೇ ತಿಂದ್ಕೊಂಡು ಇದ್ಬಿಟ್ಟಿದ್ರೆ ಈ ಜನಗಳಿಗೆ ಯಾರು ಒಳ್ಳೇದು ಮಾಡ್ತಾರೆ ಹೇಳು? ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಭೂಮಿನ ನಾನು ಮದುವೆ ಆಗಿದ್ದು ಇಂಟೆನ್ಷನ್ ಕಾಂಟ್ರಾಕ್ಟಲ್ಲಿ ನಾನು ಅವಳ ಮದುವೆ ಆಗಿದ್ದು. ಏನಕ್ಕೆ ಅಂತ ಅಂದರೆ, ನಿಮ್ಮ ಅಮ್ಮನ ಜೈಲಿಂದ ಬಿಡಿಸ್ಕೊಡ್ತೀನಿ, ಅದಕ್ಕೆ ನೀನು ನನ್ನ ಮದುವೆ ಆಗು ಅಂತ ಹೇಳ್ಬಿಟ್ಟು ಅವಳನ್ನ ನಾನು ಮದುವೆ ಮಾಡ್ಕೊಂಡಿದ್ದು. ಈಗ ನಾನು ಜೈಲಿಂದ ಅವ್ರ ಅಮ್ಮನೂ ಕೂಡ ಬಿಡಿಸೋದಕ್ಕಾಗಲ್ಲ, ಈ ಕಡೆ ಕಾಲೋನಿ ಜನಗಳಿಗೆ ನಾನು ಒಳ್ಳೇದು ಕೂಡ ಮಾಡೋಕ್ಕಾಗ್ತಿಲ್ಲ. ಅವರು ಕೂಡ ಅವ್ರು ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವಳನ್ನ ನಾನು ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಹಂಗಿದ್ಮೇಲಿಂದ ಅವ್ರನ್ನ ಯಾರು ಕಾಪಾಡ್ತಾರೆ? ಅದೇ ನನಗೆ ಟೆನ್ಷನ್ ಆಗ್ತಿರೋದು. ಇದಕ್ಕಿಂತ ಜಾಸ್ತಿ ಕೇಸಸ್ ತುಂಬ ಇದೆ ಸ್ಟೇಷನಲ್ಲಿ. ಅದನ್ನೆಲ್ಲ ಯಾರು ನೋಡ್ಕೊತಾರೆ? ಅದು ಒಳ್ಳೆಯವ್ನು ಬಂದರೆ ಏನೋ ಪರವಾಗಿಲ್ಲ, ರಾಣನ ಕಡೆಯವರೇ ಬಂದುಬಿಟ್ರೆ ಏನು ಗತಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ, ಭೂಮಿ ಇದ್ರಲ್ಲಿ ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಸಾಹೇಬ್ರೆ. ಆಗಬೇಕಂತ ಇದ್ದರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ನೀವು ಅಮ್ಮನ ಜೈಲಿಂದ ಬಿಡಿಸ್ಬೇಕು, ಅದನ್ನೆಲ್ಲ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಅದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಿದ್ದೆ. ಅದು ಹೇಗೆ ಬಿಡೋದಕ್ಕಾಗುತ್ತೆ? ನಾನು ಅದನ್ನು ನನ್ನ ಜೀವನದಲ್ಲಿ ಅದಕ್ಕಿಂತ ನಾನು ದೊಡ್ಡದಾಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅಜಿತ್ ಕೂಡ ನೆನಪು ಮಾಡ್ಕೊತಾ ಇರ್ತಾನೆ, ನಾನು ಕೂಡ ನಿನಗೆ ಬಿಟ್ಟು ಮನೋರಿಗೆ ಬಿಟ್ಟು ನಾನು ಅವನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ. ಅದು ಬಿಟ್ಟು ಅದು ಅಲ್ಲದೆ ನಾನು ಹೇಳ್ಬೇಕಾದ್ರೆ ಈ ಕಡೆ ಸತ್ಯನೂ ಕೂಡ ಇದ್ದರು. ಸತ್ಯನ ನನಗೆ ಲಾಯರ್ ಅನ್ನೋದಕ್ಕಿಂತ ಅವ್ರು ನನಗೆ ಕ್ಲೋಸ್ ಫ್ರೆಂಡು. ನನಗೆ ತಪ್ಪದಾಗದೆ ನನಗೆ ಕೆಟ್ಟದ್ದು ಮಾಡೋದಕ್ಕೆ ಅವ್ರಿಗೆ ಇಷ್ಟವೂ ಇಲ್ಲ. ಅಂಥದ್ರಲ್ಲಿ ಈ ವಿಷಯ ಯಾರು ಹೋಗಿ ಹೇಳಿದ್ರು, ಯಾರಿಂದ ಅವನಿಗೆ ಈ ವಿಷಯ ಗೊತ್ತಾಯಿತು, ಅಷ್ಟರಲ್ಲಿ ಅವ್ರು ನನಗೆ ಹೆಂಗೆ ಪ್ರಮೋಷನ್ಸ್ ಕೊಟ್ಟ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ತುಂಬ ಯೋಚನೆ ಮಾಡ್ಕೊಂಡೇ ನಿಂತಿರ್ತಾನೆ. ಈ ಥರ ರಾಣನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಅಂದಮೇಲಿಂದ ನನಗೆ ಸತ್ಯನ ಒಬ್ಬರು ಬಿಟ್ಟರೆ ಇನ್ಯಾರೂ ನನಗೆ ಅಷ್ಟು ಇದ್ದಿರಲಿಲ್ಲ. ಸತ್ಯಣ್ಣನ ಮುಖ ಅಷ್ಟರಲ್ಲಿ ಈ ಕಡೆ ಸತ್ಯನ ಮುಖ ನೋಡೋ ಅಷ್ಟೊತ್ತಿಗೆ ಅವನಿಗೆ ಡೌಟ್ ಬರುತ್ತೆ. ಸತ್ಯನೂ ಕೂಡ ಒಂಥರ ಫೇಸ್ ಮಾಡ್ತಾನೆ, ಅವನು ಕೂಡ ಒಂಥರ ಮುಖ ಮಾಡಿದಾಗ ಈ ಕಡೆ ಎಲ್ಲೋ ಒಂದು ಕಡೆ ಡೌಟ್ ಬರ್ತಾ ಇರುತ್ತೆ. ಈ ಕಡೆ ಅಜಿತ್ಗೂ ಕೂಡ ಯಾರಿರ್ಬೋದು, ಯಾರು ಹೋಗಿ ಹೇಳಿರ್ಬೋದು, ಇಷ್ಟೊಂದು ಇನ್ಫಾರ್ಮೇಷನ್ ಕೊಡೋಷ್ಟು ಯಾರಿದ್ದಾರೆ ಅಂತ ಹೇಳಿ ಅವನು ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನೂ ಗೊತ್ತಿಲ್ಲ ಅನ್ನೋ ಥರ ಈ ಕಡೆ ಸತ್ಯನೂ ಕೂಡ ನಿಂತ್ಕೊಂಡು ಅವನು ಕೂಡ ಹಿಂದೆಯಿಂದ ಹೋಗ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ ರೂಮಿಂದ ಆಚೆ ಹೋದ್ಮೇಲಿಂದ. ಅಂದ್ರೂ ಭೂಮಿಗೆ ಮತ್ತು ಅಜಿತ್ಗೆ ಡೌಟ್ ಬರ್ತಾನೆ ಇರುತ್ತೆ. ಅಷ್ಟರಲ್ಲಿ ಈ ಕಡೆ ರೂಮಿಂದ ಆಚೆ ಬಂದಮೇಲಿಂದ ಗಾರ್ಡನ್ ಹತ್ರ ಹೋದ್ಮೇಲಿಂದ ಈ ಕಡೆ ಸತ್ಯ ಕೂಡ ಫೋನ್ ಮಾಡ್ತಾನೆ. ಸತ್ಯ ಕೂಡ ಫೋನ್ ಮಾಡಿದ್ಮೇಲೆ ಅಲ್ಲೋ ಸಾಕ್ಷಿ ಅಂತ ಹೇಳ್ಬಿಟ್ಟು ಸಾಕ್ಷಿ ಅವ್ರಿಗೆ ಫೋನ್ ಮಾಡ್ತಾನೆ ಇರ್ತಾನೆ. ಸಾಕ್ಷಿ ಫೋನ್ ಇನ್ನೂ ರಿಸೀವ್ ಮಾಡಿರಲ್ಲ. ಅಷ್ಟರಲ್ಲಿ ಈ ಕಡೆ ರಾಣ ಕೂಡ ಬಂದಾಗ ನೀನು ಫೋನ್ ಬರ್ತಿದ್ದೆ ಸಾಕ್ಷಿ, ಯಾರಿದ್ದು ನೋಡು ಅಂತ ಹೇಳಿದಾಗ, ಯಾರಿಲ್ಲ ಅಣ್ಣ, ಸತ್ಯ ಅದೇ ಇನ್ನೂ ಅಜಿತ್ಗೆ ಪ್ರಮೋಷನ್ಸ್ ಆಗಿದೆ, ಅವನಿಗೆ ನಿಮ್ಮ ಅರೆಸ್ಟ್ ಮಾಡೋದಕ್ಕೆ ಬಂದಿರೋರು ಪ್ರಮೋಷನ್ ಮಾಡಿದ್ದಾರೆ, ಅವನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅವನಿಗೆ ಕಣ್ಣೀರು ಓಡಿಸೋಕ್ಕೆ ಯಾರೂ ಇಲ್ವಲ್ಲ, ಅದಕ್ಕೋಸ್ಕರ ಅವ್ನು ನನಗೆ ಫೋನ್ ಮಾಡಿ ವಿಷಯ ಹೇಳ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಅವನು ಇರೋದು ಅವನೊಬ್ಬನೇ, ಅವನಿಂದನೇ ನಮಗೆಲ್ಲ ಇನ್ಫಾರ್ಮೇಷನು ಬೇಕಾಗಿರೋದು. ಹಂಗಾಗಿ ಅವ್ನ ಫೋನ್ ರಿಸೀವ್ ಮಾಡಿದೆ ಏನು ಹಾಗೆ ಇರೋದಕ್ಕೆ ಹೋಗ್ಬಿಡು, ಅವ್ನು ಫೋನ್ ರಿಸೀವ್ ಮಾಡೋ ಅಂತ ರಾಣ ಈ ಕಡೆ ಸಾಕ್ಷಿಗೆ ಹೇಳ್ದಾಗ ಅಷ್ಟರಲ್ಲಿ ಈ ಕಡೆ ಸಾಕ್ಷಿ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಅಲ್ಲ ಸಾಕ್ಷಿ ಅವರೇ, ನಿಮ್ಮ ಅಪ್ಪನ ಹೆಸರು ಏನು ಅಂತ ಹೇಳ್ಬಿಟ್ಟು ಅವನು ಕೂಡ ಫೋನ್ ರಿಸೀವ್ ಮಾಡಿದ ತಕ್ಷಣ ಸಡನ್ನಾಗಿ ಕೇಳ್ಬಿಡ್ತಾನೆ. ಅದಕ್ಕೆ ಸಾಕ್ಷಿಗೆ ತುಂಬ ಕೋಪ ಬರುತ್ತೆ. ಸಾಕ್ಷಿಗೆ ತುಂಬ ಕೋಪ ಬಂತು. ಅವಳಿಗೆ ಏನು ಹೇಳಬೇಕಂತ ಅವಳಿಗೂ ಕೂಡ ಗೊತ್ತಾಗಿದೆ. ಅಲ್ಲ ನೀವು ಯಾಕೆ ನಮ್ಮ ಅಪ್ಪನ ಹೆಸರು ಕೇಳ್ತಿದ್ದೀರಿ, ಯಾಕೆ ಏನು ವಿಷಯ ಅಂತ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ, ನಿಮ್ಮ ಅಪ್ಪನ ವಿಷಯ ಏನು, ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳಿದೆ, ಏನು ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಸಡನ್ನಾಗಿ ಯಾಕೆ ನಮ್ಮ ಅಪ್ಪನ ಹೆಸರು ಕೇಳ್ತಿದ್ದೀರಾ, ಏನಾಗಿದೆ ನಿಮಗೆ ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ನೀವು ಸಾಕ್ಷಿನ, ನೀವು ರಾಣ ಮಗಳು ಸಾಕ್ಷಿನೇನಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ರಾಣ ಮಗಳು ಸಾಕ್ಷಿ, ರಾಣ ಯಾರು, ನನಗೆ ಯಾರು ರಾಣ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವಳು ಕೂಡ ಅಂತಿರ್ಬೇಕಾದ್ರೆ ಈ ಕಡೆ ಸತ್ಯಂಗೆ ಇನ್ನೂ ತೀರಾ ಕೋಪ ಬರ್ತಾ ಇರುತ್ತೆ. ಅವನಾಗೆ ಸ್ವಲ್ಪ ತಾಳ್ಮೆ ತೊಗೊಂಡು ಅಲೋ ಸತ್ಯ ಅವ್ರು ಇದ್ದೀರಾ ಲೈನಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಸಾಕ್ಷಿಗೆ ಹೇಳ್ತಿರ್ಬೇಕಾದ್ರೆ, ನಾನು ಲೈನಲ್ಲೇ ಇದ್ದೀನಿ, ನೀವು ಯಾರು, ನಿಮ್ಮ ಅಪ್ಪನ ಹೆಸರು ಏನು, ನೀವು ಯಾರು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ನಾನು ಯಾರು, ನನಗೆ ಯಾಕೆ ಹಿಂಗೆ ಕೇಳ್ತಿದ್ದೀರ ಅಂತ ಕೇಳಿದಾಗ, ನಾನು ಒಬ್ಬ ಮಾಫಿಯಾ ರಾಣ ಅವ್ರ ಬಗ್ಗೆ ಕೇಳ್ತಿದ್ದೀನಿ, ಅವ್ನು ದೊಡ್ಡ ಬಿಲ್ಡರ್, ಅವನು ಈ ಥರ ಕಾಲೋನಿ ಜನಕ್ಕೆ ಮೋಸ ಮಾಡಿ ರೌಡಿಗಳನ್ನೆಲ್ಲ ಅವ್ರ ಕೈಲೆಲ್ಲ ಓಡಿಸಿ ಅವ್ರನ್ನ ಜಾಗ ಖಾಲಿ ಮಾಡಿಸಿದ್ದಾನೆ, ಅವ್ರ ಮಗಳು ನೀನಾ ಅಂತ ಹೇಳಿ ಕೇಳಿದೆ ಅಷ್ಟೇ. ಯಾಕಂದರೆ ಅಜಿತ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದಾಗ ಅಷ್ಟರಲ್ಲಿ ಅವನಿಗೆ ಪ್ರಮೋಷನ್ ಮಾಡಿ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಬೇರೆ ಕಡೆ. ನಾನು ಈ ವಿಷಯನ ನಿಮಗೆ ಬಿಟ್ಟು ಇನ್ಯಾರಿಗೂ ಹೇಳಿರಲಿಲ್ಲ, ನನಗೆ ಯಾಕೋ ಸಾಕ್ಷಿ ಅನ್ನೋದು ಅವ್ರ ಮಗಳ ಹೆಸರು ಕೂಡ ಸಾಕ್ಷಿ, ಅದಕ್ಕೆ ನನಗೆ ನಿಮ್ಮ ಮೇಲೆ ಡೌಟ್ ಬರ್ತದೆ, ನೀವು ಕೂಡ ಅವಳ ಸಾಕ್ಷಿನ ಅಂತ ಹೇಳಿ ಕೇಳಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ನಿಮಗೇನೋ ತಲೆ ಕೆಟ್ಟಿದ್ದೆ, ಈ ಥರ ಎಲ್ಲ ಕೇಳ್ತಿದ್ರಲ್ಲ ನಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸಾಕ್ಷಿ ಕೂಡ ಜೋರು ಮಾಡ್ತಿದ್ದಲ್ಲ. ಅಲ್ಲ ನಾನು ಇರೋದನ್ನ ಕೇಳಿ ನನಗೆ ಡೌಟ್ ಇತ್ತು, ಅದಕ್ಕೆ ಕ್ಲಾರಿಫಿಕೇಷನ್ ತೊಗೊತಾ ಇದೆ ಅಂತ ಹೇಳ್ಬಿಟ್ಟು ಸತ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಅಲ್ಲ ಏನು ಕ್ಲಾರಿಫಿಕೇಷನ್, ನಿಮಗೆ ಅಷ್ಟು ಗೊತ್ತಾಗಲ್ವ ಯಾವ ಹುಡುಗಿ ಬಗ್ಗೆ ಏನು ಮಾತಾಡಬೇಕಂತ, ಆ ಸಾಕ್ಷಿ ಬೇಡ, ನಾನು ಮರ್ಯಾದೆಷ್ಟು ಹುಡುಗಿ, ನನಗೆ ಬಂದ್ಬಿಟ್ಟು ಆ ರೌಡಿಸಮ್ ಬಗ್ಗೆ ಎಲ್ಲ ಹೇಳ್ತಿದ್ರೆ ನಿಮಗೇನು ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಸಾಕ್ಷಿ ಕೂಡ ಬಾಯಿಗೆ ಬಂದಂಗೆ ಬರ್ತದೆ. ಅಲ್ಲ ಸಾಕ್ಷಿ, ನಾನು ನಿಮಗೆ ಕ್ಲಾರಿಫಿಕೇಷನ್ ತೊಗೊತಾ ಇದ್ದೀನಿ ಅಷ್ಟಂದ್ರೆ, ನಿಮ್ಮ ಕ್ಲಾರಿಫಿಕೇಷನ್ ತೊಗೊಂಡು ನನಗೆ ಏನಾಗಬೇಕ್ರಿ,
ನೀವು ಒಳ್ಳೆ ಮನುಷ್ಯ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಅಣ್ಣ ಅಂತ ಹೇಳ್ಬಿಟ್ಟು ನಿಮಗೆ ಕಾಲ್ ಮಾಡಿದೆ ಅಷ್ಟೇ. ನೀವು ನೋಡಿದ್ರೆ ಈ ಥರ ಎಲ್ಲ ನನಗೆ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸಾಕ್ಷಿ ಕೂಡ ಒಂದೇ ಸಮಯ ಜೋರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ಸಾಕ್ಷಿ ಒಂದು ನಿಮಿಷ ಕೇಳಿ, ನನ್ನ ಮಾತು ಕೇಳಿಸ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಸತ್ಯ ಕೂಡ ಇಲ್ಲ ರೀ ನಾನು ಒಂದು ಮಾತು ಏನೂ ಕೇಳಿಸ್ಕೊಳ್ಳಲ್ಲ, ನೀವು ನೆಕ್ಸ್ಟ್ ಟೈಮಿಂದ ನನಗೆ ಫೋನ್ ಮಾಡೋದಕ್ಕೆ ಹೋಗ್ಬೇಡಿ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ ಅಂತ ಸಾಕ್ಷಿ ಕೂಡ ಹೇಳ್ತಿರ್ತಾರೆ. ಅಲ್ಲ ಸಾಕ್ಷಿಯವರೇ ನಾನು ಕ್ಲಾರಿಫಿಕೇಷನ್ ತೊಗೊತಾ ಇದ್ದೀನಿ, ಆ ಸಾಕ್ಷಿನೂ ಈ ಸಾಕ್ಷಿನೂ ಒಂದೇನಾ ಅಂತ ಹೇಳ್ಬಿಟ್ಟು ಅಷ್ಟೇ. ನೀವು ಅಲ್ಲ ಅಂತ ಅಂದರೆ ಪರವಾಗಿಲ್ಲ, ಯಾಕೆಂದರೆ ನಿಮ್ಗೊಬ್ರಿಗೆ ನಾನು ವಿಷಯ ಹೇಳಿದ್ದು ಅಷ್ಟು ಬೇಗ ಅವ್ನಿಗೆ ಹೆಂಗೆ ಇದಾಯಿತು ಅಂತ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಹಿಂಗೆ ಇನ್ಫಾರ್ಮೇಷನ್ ಕೊಡಲಿ. ಅವ್ನು ಫಸ್ಟ್ ಆಫ್ ಆಲ್ ಆ ರಾಣ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಂತೇಳಿ ಅವಳು ಕೂಡ ಫೋನ್ ಕಟ್ ಮಾಡಿಬಿಡ್ತಾಳೆ. ಫೋನ್ ಕಟ್ ಮಾಡಿದ್ಮೇಲಿಂದ ಅಸಲು ಈ ಕಡೆ ಸತ್ಯನ ಪಕ್ಕ ಆಲ್ರೆಡಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಬಂದು ಆಲ್ರೆಡಿ ನಿಂತ್ಬಿಟ್ಟಿರ್ತಾರೆ. ಈ ಕಡೆ ಅಜಿತ್ ಕೂಡ ಎಲ್ಲ ಸತ್ಯ ಕೂಡ ಎಲ್ಲನೂ ಗಾಬರಿ ಆಗಿಬಿಡ್ತಾರೆ. ಯಾರ ಹತ್ರ ಮಾತಾಡ್ತಿದ್ದೆ, ಯಾವ ಸಾಕ್ಷಿ ಏನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಸಲಿ ಈ ಕಡೆ ಸಾಕ್ಷಿಯವರ ಈ ಕಡೆ ರಾಣ ಬಂದುಬಿಟ್ಟು ಯಾಕೆ ಅವನ ಹತ್ರ ಅಷ್ಟೊಂದು ರೇಗಾಡ್ತಿದೆ ಅಂತ ಕೇಳ್ದಾಗ ಅವನು ನಿಮ್ಮ ಹೆಸರು ಏನು ಅಂತ ಕೇಳಕ್ಕೆ ಬಂದೆ ಅಪ್ಪ ಅದಕ್ಕೆ ನಾನು ಹೇಳ್ದೇನೆ ಇಷ್ಟೊಂದೆಲ್ಲ ನಾಟಕ ಆಡಿದೆ, ಅವನಿಂದ ನನಗೆ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಿದೆ, ಅದಕ್ಕೋಸ್ಕರ ಅವ್ನು ಇರೋ ತನಕ ಇಲ್ಲಿ ಅಲ್ಲಿ ತನಕ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಿದ್ದೀನಿ ಅವನ ಹತ್ರ ಪ್ರತಿಯೊಂದೂ ಅಂತ ಹೇಳ್ಬಿಟ್ಟು ಈ ಕಡೆ ಸಾಕ್ಷಿ ಕೂಡ ಹೇಳ್ತಿರ್ಬೇಕಾದ್ರೆ ನೀನು ಈ ಥರ ಮಾಡ್ತಿರೋದ್ರಲ್ಲಿ ಏನೋ ಒಂದು ಇಂಟೆನ್ಷನ್ ಇರುತ್ತೆ ಅಂತ ನನಗೆ ಅನಿಸುತ್ತೆ, ಏನೋ ಒಳ್ಳೆದಕ್ಕೋಸ್ಕರ ಈ ಥರ ಮಾಡ್ತಿದ್ಯಾ ನನಗೆ ಗೊತ್ತು ಅಂತ ಹೇಳಿ ರಾಣ ಕೂಡ ಹೇಳ್ತಿರ್ತಾನೆ. ಹೌದು ಅಪ್ಪ, ಇದು ನನಗೆ ಬೇಕಾಗಿರೋದು ಅಜಿತ್ ಅಷ್ಟೇ, ಅವನಿಂದ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನಗೆ ಸತ್ಯನಿಂದನೇ ಗೊತ್ತಾಗಬೇಕು, ಅದಕ್ಕೋಸ್ಕರ ಇವನ್ನ ಈ ಥರ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸಾಕ್ಷಿ ಕೂಡ ಹೇಳ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಿದೆ, ಮಾಡು ಇದೇ ಥರ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು ಈ ಕಡೆ ರಾಣ ಕೂಡ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಪ್ಪ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಖುಷಿಯಿಂದ ಒಪ್ಕೊಂಡು ಇರಬೇಕಾದ್ರೆ ಅದರಲ್ಲಿ ಈ ಕಡೆ ಗಾರ್ಡನ್ ಹತ್ರ ಬಂದಿರೋ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಕ್ವಶನ್ ಮಾಡ್ತಿರ್ತಾರೆ. ಇಲ್ಲ ಆ ಸಾಕ್ಷಿ ಬೇಡ, ಈ ಸಾಕ್ಷಿ ಬೇರೆ, ಈ ಸಾಕ್ಷಿ ಬಂದುಬಿಟ್ಟು ಏನು ನನಗೆ ಕ್ಲೋಸ್ ಫ್ರೆಂಡು, ನನಗೆ ಗೊತ್ತಿರೋರು ಅಂತ ಹೇಳಿ ಹೇಳ್ತಿರ್ತಾರೆ. ಯಾವ ಸಾಕ್ಷಿ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅಲ್ಲ ಫಸ್ಟ್ ಅದು ಅಷ್ಟರಲ್ಲಿ ಈ ಕಡೆ ಭೂಮಿ ಇದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಯಾವ ಸಾಕ್ಷಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಮಗೆ ಹೇಳಲೇ ಇಲ್ಲ, ಅದು ಹೆಂಗೆ ನೀವು ಹೆಂಗೆ ಹೇಳಿದ್ರಿ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಕೇಳ್ತಾ ಇರ್ತಾಳೆ. ನಿಜ ಹೇಳು ಸತ್ಯಣ್ಣ, ಆ ವಿಷಯನ ನಾನು ನಿನಗೆ ಬಿಟ್ಟು ಭೂಮಿಗೆ ಬಿಟ್ಟು ಮನೆಯವ್ರಿಗೆ ಬಿಟ್ಟು ಇನ್ಯಾರಿಗೂ ಹೇಳಿರಲಿಲ್ಲ. ಆದರೆ ಅದು ಹೆಂಗೆ ಬೇಕು ಅಷ್ಟು ಬೇಗ ಅವನಿಗೆ ರಾಣನ ಕಿವಿಗೆ ಬಿತ್ತು ನಂಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಟ ಅಂತೇಳಿ ನನಗೆ ಗೊತ್ತಾಗ್ತಿಲ್ಲ. ನಿಜ ಹೇಳು, ನಿನ್ನಿಂದ ಏನಾದರೂ ಲೀಕ್ ಆಯಿತಾ ಅಥವಾ ನೀನು ಸಾಕ್ಷಿ ಮಾತಾಡ್ತಿದ್ದೆಯಲ್ಲ ಆ ಹುಡುಗಿ ಯಾರು ಅಂತ ಕೇಳಿದಾಗ ಇಲ್ಲ ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ, ಆ ಹುಡುಗಿ ಬೇರೆ ಅವಳು ಬೇರೆ ಆಯಿತಾ. ಸಾಕ್ಷಿ ಅನ್ನೋರು ಎಷ್ಟೊಂದು ಜನ ಇರ್ತಾರೆ, ಹಾಗಂದ್ರೆ ಕನ್ಫ್ಯೂಷನ್ ಆಗೋದು ಬೇಡ, ನಾನು ಆಲ್ರೆಡಿ ಕನ್ಫ್ಯೂಷನ್ ಆಗಿದ್ದೀನಿ, ನೀವು ಅದೇ ಥರ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿದಾಗ ಭೂಮಿ ಇದ್ದಳು ನೀವು ಇದು ಮುಂಚೆ ನಂಗೆ ಸಾಕ್ಷಿ ಬಗ್ಗೆ ಏನು ಹೇಳೇ ಇರಲಿಲ್ವಲ್ಲ ನಮ್ಮ ಬಗ್ಗೆ ಅಂತ ಕೇಳ್ದಾಗ ಹೇಳಬೇಕು ಅಂತಲೇ ಇದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಿಜ ಹೇಳು ಸತ್ಯಣ್ಣ, ನೀನು ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಭೂಮಿ ಅಜಿತ್ ಕೂಡ ಕೇಳ್ತಿರ್ಬೇಕಾದ್ರೆ ಇಲ್ಲ ನನ್ನಿಂದ ಏನೂ ಇನ್ಫಾರ್ಮೇಷನ್ ಲೀಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾರೆ. ಇನ್ಫಾರ್ಮೇಷನ್ ಲೀಕ್ ಆಗಿಲ್ಲ ಅಂತ ಅಂದ್ಮೇಲಿಂದ ಅವನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಅದು ಭೂಮಿ ಕೂಡ ಅಜಿತ್ ಕೂಡ ಕೇಳ್ತಿರ್ಬೇಕಾದ್ರೆ ಅದೇನೋ ನನಗೂ ಗೊತ್ತಿಲ್ಲ ಅಂತ ಹೇಳಿ ಸತ್ಯ ಕೂಡ ಮಾತನ್ನು ಮರೆಸ್ತಾ ಇರ್ತಾನೆ ಅವನು ಕೂಡ. ನಿಜ ಹೇಳು ಸತ್ಯನ, ನೀನು ನನಗೇನು ಮೋಸ ಮಾಡ್ತಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಸತ್ಯನ ಮೇಲೆ ಈ ಕಡೆ ಅಜಿತ್ ಕೂಡ ತುಂಬ ಡೌಟ್ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ನೈಟ್ ಆದಾಗ ಮನೆಯವರೆಲ್ಲರೂ ಕೂಡ ಊಟಕ್ಕೆ ಅಂತೇಳಿ ಕೂತಿರ್ಬೇಕಾದ್ರೆ ಅಜ್ಜಿ ಕೂಡ ನೀನು ಟ್ರಾನ್ಸ್ಫರ್ ಆಗಿ ಹೋಗಲೇಬೇಕಾ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಿರ್ಬೇಕಾದ್ರೆ ಮತ್ತು ನನಗೆ ಟ್ರಾನ್ಸ್ಫರ್ ಮಾಡಿದ್ದೆ, ಪ್ರಮೋಷನ್ ಮಾಡಿದ್ರೆ ನಾನು ಹೋಗಲೇಬೇಕು, ನನಗೆ ವಿಧಿ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಾಹೇಬ್ರೆ ನಾನೇನು ಮಾಡಲಿ, ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಶ್ರವಣ್ ಕೂಡ ಬಂದುಬಿಟ್ಟು ಇಲ್ಲ ನೀನು ಹೋಗಬೇಡ ಅವನ ಜೊತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮನೆಯವರೆಲ್ಲ ಈ ವಿಷಯ ಕೇಳ್ಬಿಟ್ಟು ಅವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ, ಯಾಕೆ ಭೂಮಿಗೆ ಹೋಗಬೇಡ ಅಂತ ಹೇಳ್ತಿದ್ದಾನೆ ಶ್ರವಣು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸಂಗೀತ ಕೂಡ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಶ್ರವಣ್ ಬಂದ್ಬಿಟ್ಟು ಇಲ್ಲ ನೀನು ಭೂಮಿನ ಕರ್ಕೊಂಡು ಹೋಗ್ಬೇಡ, ಭೂಮಿ ನೀನು ಹೋಗ್ಬೇಡ ಅವನ ಜೊತೆ ಅಂತ ಹೇಳಿ ಶ್ರವಣ್ ಹೇಳ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.